ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರು ಈಗಾಗಲೇ ಅಲ್ಲೇ ಪ್ರಕರಣ ಸಂಬಂಧ ಈಗಾಗಲೇ ಅವರು ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥದ್ದು. ಅವ್ರನ್ನ ನೋಡ್ಲಿಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಶೆಟ್ಟಿ ಅವರು ಬಂದಿರತಕ್ಕಂಥದ್ದು. ಅವ್ರನ್ನ ಕೇಳೋಣ. ಸರ್ ಹೇಳಿ, ಅಂದ್ರೆ ಲೋಕಾಯುಕ್ತ ಕಚೇರಿಗೆ ನುಗ್ಗಿ ಈ ರೀತಿ ವಿಶ್ವನಾಥ್ ಶೆಟ್ಟಿ ಅವ್ರ ಮೇಲೆ ಅಲ್ಲೇ ಆಗಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆ ಅಂತ ಅನ್ಸುತ್ತಾ? ನೋಡ್ರಿ, ನಾನು ಈ ಘಟನೆಯನ್ನ ಸರ್ಕಾರದ ವಿರುದ್ಧ ಹೇಳಕ್ಕೆ ಬಯಸುವುದಿಲ್ಲ. ಇದೊಂದು ಒನ್ ಆಫ್ ಇನ್ಸಿಡೆಂಟ್. ಇದರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ಕಾನೂನು ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ ಅಂತ ನಾನು ಒಪ್ಪಲ್ಲ. ಆದರೆ ಇದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು, ಸೆಕ್ಯೂರಿಟಿಗೆ ಇದ್ದಂಥ ಅಧಿಕಾರಿಗಳ ನ್ಯೂನ್ಯತೆಯಿಂದ ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಮೆಟಲ್ ಡಿಟೆಕ್ಟರ್ಸ್ ಇಲ್ಲವಂತೆ, ಮತ್ತೆ ಹೆಚ್ಚಿನ ಸೆಕ್ಯೂರಿಟಿ ಕೇಳಿದ್ರಂತೆ, ಅದು ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ ಅವರ ಪರ್ಸನಲ್ ಸೆಕ್ಯೂರಿಟಿ ಅವರು ಇದರಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ. ಸೊ ಅಂತಂದ್ರೆ ಮೊದಲಿಂದಲೂ ಕೂಡ ಆ ಒಂದು ಲೋಕಾಯುಕ್ತ ಕಚೇರಿಗೆ ಭದ್ರತೆ ಇಲ್ಲ ಅಂತ ಹೇಳ್ತಾರೆ. ಆ ನಂತರಗಳಲ್ಲಿ ಭದ್ರತೆ ಒದಗಿಸಿಕೊಡಿ ಅಂತ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಆ ನಡುವೆ ಕೂಡ ಭದ್ರತಾ ವೈಫಲ್ಯ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು. ಅದು ನಿಜ. ಇದರ ಬಗ್ಗೆ ನಾನು ಇವಾಗ ತಾನೇ ನನಗೆ ಮಾಹಿತಿ ಬಂತು. ಯಾಕೆಂದ್ರೆ ಅವರು ಹಲವಾರು ಪತ್ರಗಳನ್ನು ಬರೆದಿದ್ದಂಥ ಸರ್ಕಾರಕ್ಕೆ, ಅದರಿಂದ ಏನು ಜವಾಬು ಬರಲಿಲ್ಲ. ಅದೊಂದು ಗಂಭೀರವಾದ ವಿಚಾರ. ಇದರ ಬಗ್ಗೆ ಚರ್ಚೆ ನಡೀಬೇಕು. ಈಗ ಸರ್ ವಿಶ್ವನಾಥ್ ಶೆಟ್ಟಿ ಅವರು ಈಗಾಗಲೇ ಒಂದು ಶಸ್ತ್ರಚಿಕಿತ್ಸೆ ನಡೀತಿದೆ. ಹೇಗಿದ್ರೆ ಆರೋಗ್ಯದಲ್ಲಿ ಕಂಡೀಷನ್ ಹೇಗಿದೆ? ಡಾಕ್ಟರ್ ಹೇಳ್ತಾರೆ ಸುಧಾರಿಸ್ತಾ ಇದ್ದಾರೆ ಅಂತ. ಪ್ರಾಣಕ್ಕೇನು ಅಪಾಯ ಇಲ್ಲ, ಆದರೆ ಒಂದು 2-3 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗಿದೆ ಅಂತ ಹೇಳಿದರು. ಮತ್ತೆ ಈ ರೀತಿಯ ಒಂದು ಘಟನೆಗಳು ರಾಜ್ಯದಲ್ಲಿ ಮತ್ತೆ ಘಟನೆಗಳು ಈ ರೀತಿ ಮರುಕಳಿಸ್ತಾನೆ ಇದೆ. ಯಾಕೆಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದ ಕೆಲವರು ಆರೋಪಗಳನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಏನಂತಂದ್ರೆ ಇವತ್ತು ಲೋಕಾಯುಕ್ತ ಕಚೇರಿಗೆ ಆರೋಪಿ ಹೋಗಿ ಒಂದು ಚಾಕುವನ್ನ ತಗೊಂಡು ಚುಚ್ತಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನಿಸುತ್ತೆ? ಈ ಘಟನೆಗಳನ್ನ ಗಮನಕ್ಕೆ ತಗೊಂಡು ರಾಜ್ಯದಲ್ಲಿ ಕಾನೂನು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳುವುದು ತಪ್ಪು. ಅದು ರಾಜಕೀಯ ಉದ್ದೇಶದಿಂದ ಇರಬಹುದು. ಅಮೆರಿಕದ ಪ್ರಧಾನಮಂತ್ರಿಗಳೇ ರಾಷ್ಟ್ರಪತಿಗಳನ್ನೇ ಕೊಲೆ ಮಾಡಿಲ್ವ? ಅದು ರಾಷ್ಟ್ರದ ಅಮೆರಿಕದ ಕಾನೂನು ವ್ಯವಸ್ಥೆಯಲ್ಲಿ ಏನೋ ಇರಲಿಲ್ಲ. ಈ ಘಟನೆಗಳು ನಡೀತದೆ. ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬಹಳ ಕಷ್ಟ. ಆದರೆ ಇದನ್ನು ನಿಯಂತ್ರಿಸೋಕ್ಕೆ ಕೆಲವು ರಕ್ಷಣಾ ಅಧಿಕಾರಿಗಳನ್ನು ಒಂದು ಸಂಸ್ಥೆ ಕೊಟ್ಟಿರ್ತಾರೆ. ಅವರ ನಿರ್ಲಕ್ಷ್ಯದಿಂದ ಇದಾಗಿದೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅಂದ್ರೆ ಹೆಚ್ಚಿನ ಭದ್ರತೆಗೆ ಕೇಳಿದ್ದೇನಾದ್ರೂ ಇದೆಯಾ ಸರ್? ಇನ್ನೂ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನ ಸೆಕ್ಯೂರಿಟಿಗೆ ಲೋಕಾಯುಕ್ತ ಕಚೇರಿ ಕೊಡಿ ಅಂತ ಹೇಳಿ? ಇಲ್ಲ, ಆವಾಗ ಭದ್ರತೆ ಬೇಕಾದಷ್ಟು ಇದ್ವು. ಹೌದು. ಸೊ ಇದು ಏನು ನಿವೃತ್ತ ನ್ಯಾಯಮೂರ್ತಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಮಾತು. ಕ್ಲಿಯರ್ ಕಟ್ ಇದು ಒಂದು ಭದ್ರತಾ ವೈಫಲ್ಯದಿಂದ ಆದಂಥ ಒಂದು ಘಟನೆ. ಯಾಕೆಂತಂದ್ರೆ ಲೋಕಾಯುಕ್ತ ಕಚೇರಿಯಲ್ಲಿ ಭದ್ರತಾ ವೈಫಲ್ಯದಿಂದ ಈ ರೀತಿಯ ಒಂದು ಘಟನೆ ಆಗಲಿಕ್ಕೆ ಕಾರಣವಾಗಿದೆ. ವಿಶ್ವನಾಥ್ ಶೆಟ್ಟಿ ಅವರು ಈಗಾಗಲೇ ಒಂದು ಶಸ್ತ್ರಚಿಕಿತ್ಸೆ ನೀಡ್ತಾ ಇದೆ. ಅವ್ರನ್ನ ಕೂಡ ಈಗಾಗಲೇ ನೋಡಿದ್ದೀನಿ. ಅವರ ಒಂದು ಆರೋಗ್ಯದಲ್ಲೂ ಕೂಡ ಅಂದ್ರೆ ಪ್ರಾಣಾಪಾಯಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಈಗಾಗಲೇ ಒಂದು ಚೇತರಿಸಿಕೊಳ್ತಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಸಂತೋಷ್ ಹೆಗ್ಡೆ ಅವರು ಹೇಳ್ತಿರ್ತಕ್ಕಂಥದ್ದು ಕ್ಲಿಯರ್ ಕಟ್ ಇದು ಭದ್ರತಾ ವೈಫಲ್ಯದಿಂದ ಈ ರೀತಿಯ ಒಂದು ಘಟನೆ ಆಗಿರತಕ್ಕಂಥದ್ದು ಅಂತ ಒಂದು ಮಾತನ್ನ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಅವರು ಹೇಳ್ತಾರೆ. ಬಸವರಾಜ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.